ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಳ್ತೇನೆ. ಒಂದು ಕಿಬೋ ಕಾಯಿನ್ ಸಂಬಂಧಪಟ್ಟಂಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಟ್ರನ್ನು ನಿಮಗೆ ಹೇಳಲಿಕ್ಕೆ ನಾನು ಮುಂದೆ ಬರ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಇನ್ನು ಕೇವಲ 2 ದಿನ ಬಾಕಿ ಇರತಕ್ಕಂಥದ್ದು. ಈ ಕಿಬೋ ಕಾಯಿನ್ ಇಲ್ಲ ಕಿಬೋ ಅಕೌಂಟನ್ನು ಯಾರ್ಯಾರು ಅಕೌಂಟ್ ಮಾಡಿಸಿದ್ರಿ ಅವರಿಗೆ ತುಂಬ ಇಂಪಾರ್ಟೆಂಟು. ಕಿಬೋ ಅಕೌಂಟ್ ಮಾಡಿಸಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೆ ISDT ಕಾಯಿನ್ ಬಂದಿರ್ತವೆ, QCC ಕಾಯಿನ್ ಬಂದಿರ್ತವೆ, ಡ್ಯಾಡಿ ಕಾಯಿನ್ಸ್ ಸಹಿತ ಬಂದಿರ್ತವೆ. ಓಕೆ, ಈ 3 ಕಾಯಿನು ಕಿಬೋ ಅಕೌಂಟಿಂದನೇ ಬಂದಿರ್ತವೆ. ಇದು ಕಿಬೋ ಕ್ರಿಪ್ಟೋ ಕಾಯಿನ್ ಅನ್ನೋದು ಒಂದು ಒರಿಜಿನಲ್ ಕ್ರಿಪ್ಟೋ ಕಾಯಿನ್ ಆಗಿರ್ತದೆ. ಈ ಕಿಬೋ ಕಂಪನಿ ಸಹಿತ ಆಂಧ್ರ ಪ್ರದೇಶದಲ್ಲಿ, ಅದು ವಿಜಯವಾಡದಲ್ಲಿ ಇರ್ತಕ್ಕಂಥ ಇವತ್ತಿಗೂ MD ರವರು ಅಪ್ಡೇಟ್ ಕೊಡ್ತಕ್ಕಂಥ ಒಂದು ಕಿಬೋ ಕ್ರಿಪ್ಟೋ ಕಂಪನಿ ಆಗಿದೆ. ಓಕೆ, QCC ಕಾಯಿನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಾನು ಹೇಳ್ತಾ ಇದ್ದೀನಿ, ಗಮನವಿಟ್ಟು ಕೇಳಿಸ್ಕೊಳ್ಳಿ. QCC ಕಾಯಿನ್ ಅನ್ನೋದು ಪ್ರತಿಯೊಬ್ಬರಿಗೆ ಕಿಬೋ ಅಕೌಂಟ್ ಓಪನ್ ಮಾಡಿ ನೋಡಿದರೆ QCC ಕಾಯಿನ್ ಫ್ರೀ ಆಗಿ ಬಂದಿರ್ತವೆ. ಆ ಕಿಬೋ ಕಾಯಿನ್ಗಳನ್ನು QCC ಅಕೌಂಟಿಗೆ ಕಳಿಸ್ಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ಇಂಪಾರ್ಟೆಂಟ್ ಮೆಸೇಜ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. QCC ಕಾಯಿನನ್ನು ಇಂಪಾರ್ಟೆಂಟ್ ಅಪ್ಡೇಟ್, ಲಾಸ್ಟ್ ಡೇಟು 28, ಇದೇ ತಿಂಗಳು 28/2 ಅಂದರೆ ಫೆಬ್ರವರಿ ತಿಂಗಳು 28/2/2026 ಲಾಸ್ಟ್ ಡೇಟ್ ಆಗಿರ್ತದೆ QCC ಕಾಯಿನ್ಗಳನ್ನು ಕಳಿಸ್ಲಿಕ್ಕೆ. ಅದು ಎಲ್ಲಿ ಕಳಿಸ್ಬೇಕು? ಅದು QCC ಎಕ್ಸ್ಚೇಂಜ್ಗೆ. QCC ಕಾಯಿನ್ಗಳನ್ನು 28/2/26 ಒಳಗೆ QCC ಎಕ್ಸ್ಚೇಂಜ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಇಂಗ್ಲೀಷ್ನಲ್ಲಿ ಹೇಳ್ತೀನಿ, ಇಫ್ ನಾಟ್ ಟ್ರಾನ್ಸ್ಫರ್ಡ್ ಬಿಫೋರ್ ದಿ ಡೆಡ್ ಲೈನ್ QCC ಕಾಯಿನ್ ವಿಲ್ ಬಿ ಬರ್ನ್ಡ್. ಓಕೆ, ನಿಮ್ಮ QCC ಕಾಯಿನ್ಗಳನ್ನು ಲಾಸ್ಟ್ ಡೇಟ್ ಒಳಗಡೆ, ಕೊನೆ ದಿನಾಂಕದ ಒಳಗಡೆ ಕಳುಹಿಸದಿದ್ದರೆ QCC ಕಾಯಿನ್ ಬರ್ನ್ ಆಗ್ತದೆ. ಡೋಂಟ್ ಮಿಸ್ ದಿ ಡೆಡ್ ಲೈನ್. ಓಕೆ, ಅಟೆನ್ಷನ್ QCC ಕಾಯಿನ್ ಹೋಲ್ಡರ್ಸ್. ಯಾರು QCC ಕಾಯಿನ್ ಹೋಲ್ಡರ್ಸ್ ಇದ್ರಿ, QCC ಅಕೌಂಟನ್ನು ಮಾಡಿಸಿರ್ತಕ್ಕಂಥವ್ರು ಇದ್ರಿ, QCC ಕಾಯಿನ್ ಬಂದಿರತಕ್ಕಂಥ ಅಕೌಂಟ್ ಹೋಲ್ಡರ್ಸ್ ಏನಿದ್ರಿ, ಟೈಮ್ ಈಸ್ ಲಿಮಿಟೆಡ್. ಫೈನಲ್ ಡೆಡ್ಲೈನ್ 28th February 2026. ಟ್ರಾನ್ಸ್ಫರ್ ಯುವರ್ QCC ಕಾಯಿನ್ ಟು QCC ಎಕ್ಸ್ಚೇಂಜ್ ಬಿಫೋರ್ 28/2/2026. ಫೇಲ್ಯೂರ್ ಟು ಟ್ರಾನ್ಸ್ಫರ್ ಬಿಫೋರ್ ಡೆಡ್ಲೈನ್ ಕಾಯಿನ್ ಬರ್ನ್. ಓಕೆ, 28/2/2026 ದಿನಾಂಕದ ಒಳಗಡೆ ಟ್ರಾನ್ಸ್ಫರ್ ಮಾಡದಿದ್ದರೆ ನಿಮಗೆ ಬಂದಿರತಕ್ಕಂಥ ಫ್ರೀಯಾಗಿ ಬಂದಿರತಕ್ಕಂಥ QCC ಕಾಯಿನ್ಗಳು ಬರ್ನ್ ಆಗ್ತವೆ. ಓಕೆ, ಆ್ಯಕ್ಟ್ ನೌ, ಡೋಂಟ್ ಲೆಸ್ ಯುವರ್ ಕಾಯಿನ್. ಥ್ಯಾಂಕ್ ಯು ವೆರಿ ಮಚ್. ಇಂತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ. ಧನ್ಯವಾದಗಳೊಂದಿಗೆ.